लक्ष्मण जी अभिजीत दीप के माताಡ್ತಾ ಇದ್ರು ನಾವು ಸಾಧಿಸಿದವು इस सरकार में इस्तीफा नहीं होते ರಾಜೀನಾಮೆಗಳೇ ಇರಲ್ಲ ಈ ಸರ್ಕಾರದಲ್ಲಿ ಅಂತ ಎಲ್ಲರೂ ಕೊಚ್ಕೊಳ್ತಾ ಇದ್ರು ಇವತ್ತಿಗೆ ನಾವು ಅದನ್ನ ತಗೊಂಡಿದ್ದೀವಿ ಅಂದ್ರೆ ನಾನು ಇನ್ನೊಂದು ಆಯಾಮ ಸಿಕ್ಕಿದ್ರೆ ಕೇಳಿಬಿಡ್ತೀನಿ ಲಕ್ಷ್ಮಣ್ ಜಿ ಏನಂದ್ರೆ ನಮಗೆ ನೇಪಾಳದಲ್ಲಿ ಏನೋ ಆದಾಗ ಬಾಂಗ್ಲಾದಲ್ಲಿ ಏನೋ ಆದಾಗ ಶ್ರೀಲಂಕಾದಲ್ಲಿ ಏನೋ ಆದಾಗ ಆ ಕಥೆಗಳನ್ನು ಅನಲೈಸ್ ಮಾಡಿದ ರೀತಿನೇ ಬೇರೆ ಅಲ್ಲ ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ಜೆನ್ಝೀನೋ ಮಿಲೇನಿಯಲ್ಸ್ ಇದ್ರೋ ಇದರ ಜೊತೆಗೆ ಒಂದಷ್ಟು ಸಹಾನುಭೂತಿ ಬೆಳಗ್ಗೆ ಒಬ್ಬರು ನೋಡ್ತಿದ್ದಲ್ಲ ಲಕ್ಷ್ಮಣ್ ಜಿ ಆ ಮನುಷ್ಯ ಆಸ್ಟ್ರೇಲಿಯಾದಿಂದ ಬಂದಿದ್ದಂತೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ನಾನು ಈ ಪ್ರತಿಭಟನೆ ನಿಮ್ಮ ಕೈ ಜೋಡಿಸ್ಬೇಕು ಅಂತ ವ್ಯಕ್ತಿ ಮಾತಾಡ್ದ ಉದ್ಯೋಗದಲ್ಲಿದ್ದಾನೆ ಆ ಮನುಷ್ಯ ಉದ್ಯೋಗದ ವೆಲ್ ಸೆಟಲ್ಡ್ ಇನ್ ಆಸ್ಟ್ರೇಲಿಯಾ ನಾನು ಬಂದಿದ್ದೀನಿ ಇನ್ನಾರೋ ರಾಜಸ್ಥಾನದ ಮಹಿಳೆ ಬಂದಿದ್ರು ನಾವು ಬಂದಿದ್ದೀವಪ್ಪ ಅಂತ ಒಂದು 50-60 ವರ್ಷ ವಯಸ್ಸಾಗ್ಬಿಟ್ಟಿದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾನು ಬಂದಿದ್ದೀನಿ ಅಂತ ಮಾತಾಡ್ತಾ ಇದ್ರು ಸೊ ಜೆನ್ಝಿ ಆರ್ ಮಿಲೇನಿಯಲ್ಸ್ ಅಥವಾ ಏನಾದರೂ ಕರ್ಕೊಳ್ಳಿ ಈ ಜನರೇಷನ್ ತಾಕತ್ ಬಗ್ಗೆ ಏನು ಹೇಳ್ತೀರಿ ನೀವು ಅಂತ ಅಲ್ಲ ಇವತ್ತಿನ ಯುವ ಸಮುದಾಯ ಈ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಈ ಇಂಟರ್ನೆಟ್ ಫ್ರೀಯಾಗಿ ಕೊಟ್ಬಿಟ್ಟು ಬರೀ ಅವ್ರನ್ನೆಲ್ಲ ಸಂಪೂರ್ಣವಾಗಿ ರೀಲ್ಸ್ ಹುಚ್ಚಿಡಿಸ್ಬಿಟ್ಟು ರೀಲ್ಸ್ ಅಲ್ಲಿ ಮುಳುಗುವಂತ ಕೆಲಸವನ್ನ ಮಾಡ್ಬಿಟ್ಟಿದ್ರು ಈಗ ಅವ್ರಿಗೆ ಒಂದೊಂದೇ ಈ ಮೋದಿಯವರ ಸುಳ್ಳು ಮೋದಿಯವರ ಕಪಟ ಮೋದಿಯವರ ಹಿಡನ್ ಅಜೆಂಡಾ ಏನು ಅನ್ನುವಂಥದ್ದು ಒಂದೊಂದೇ ಅರ್ಥ ಆಗ್ತಾ ಇದೆ ಉದ್ಯೋಗ ಇಲ್ಲ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಕೆಲಸ ಸಿಗಲ್ಲ ಏನು ಓದಿದ್ರು ಏನೂ ಕೆಲಸ ಸಿಗದಿರುವಂತ ಒಂದು ಪರಿಸ್ಥಿತಿ ಎಲ್ಲ ಪಾಪ ಫುಡ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾವ್ರೆ ಇಂಜಿನಿಯರಿಂಗ್ ಮುಗಿಸಿ ಫುಡ್ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾವ್ರೆ ಈ ಇಡೀ ದೇಶದಲ್ಲಿ ಜನಗಳಿಗೆ ಆಕಾಶ ತೋರಿಸಿ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಹಂಗೆ ತಳ್ಕೊಂಡು ಹೋದ್ರು 2014ರಲ್ಲಿ 2019ರಲ್ಲಿ ಅದ್ಯಾವುದೋ ಪುಲ್ವಾಮಾ ಅಟ್ಯಾಕ್ ಅಂತ ಹೇಳಿ ಅದರಿಂದ ಜನಗಳ ಮಂಕಬೂದಿ ಎರಚಿ ಅಲ್ಲಿ ಗೆದ್ರು 2023ರಲ್ಲಿ 24ರಲ್ಲಿ ಜನಗಳಿಗೆ ಒಂದಷ್ಟು ಅನುಭವ ಆಯ್ತು ಇಲ್ಲ ಇವರೆಲ್ಲ ಸುಳ್ಳು ಹೇಳಿ ಅಧಿಕಾರಕ್ಕೋಸ್ಕರ ಯಾವ ಲೆವೆಲ್ ಬೇಕಾದ್ರೂ ಹೋಗ್ತಾರೆ ಅನ್ನುವಂಥದ್ದು ಅರ್ಥ ಆದ ಮೇಲೆ ಈಗ ಒಂದೊಂದೇ ಒಬ್ಬೊಬ್ಬರಿಗೆ ಅರ್ಥ ಆಗ್ತಾ ಇದೆ ಇದು ರಿಪರ್ಕಷನ್ ಇದು ಇಸ್ ಓನ್ಲಿ ಬಿಗಿನಿಂಗ್ ಆಫ್ ದೇರ್ ಎಂಡ್ ಆಫ್ ದಿ ಎರಾ ಇದು ಇಸ್ ಓನ್ಲಿ ಬಿಗಿನಿಂಗ್ ಸೊ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇವರ ಕಪಟ ನಾಟಕವನ್ನ ಜನಸಾಮಾನ್ಯರೇ ಬಯಲು ಮಾಡ್ತಾರೆ ಯುವ ಸಮುದಾಯನೇ ಬಯಲು ಮಾಡುತ್ತೆ ಲಕ್ಷ್ಮಣ್ ಜಿ ಒಬ್ರು ಹಿರಿಯರು ಕೃಪಾ ಅಂತ ಅವ್ರ ಹೆಸರು ಅಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ಒಂದು ಮೆಸೇಜ್ ಕಳಿಸಿದ್ದಾರೆ ಲಕ್ಷ್ಮಣ್ ಜಿ ನಾನು ನಿಮ್ ವಿತ್ ಯುವರ್ ಪರ್ಮಿಷನ್ ಓದ್ಬಿಡ್ತೀನಿ ಅದನ್ನ ಡಿಯರ್ ರಮಾಕಾಂತ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಫಾರ್ ದಿ ನೀಟ್ ಎಕ್ಸಾಮ್ ಇನ್ ಯುವರ್ ಟಿವಿ ಶೋ ಯುವರ್ ಸನ್ಸ್ ಫ್ಯೂಚರ್ ಇಸ್ ಆಲ್ಸೋ ದೇರ್ when you announced the resignation of Pradhan I got goosebumps I can't explain my happiness my children didn't face this examination they got seats in CET they are now in very good position I saw the excitement of the children tears rolled down from my ears for their victory ಒಬ್ರು ಹಿರಿಯರು ಸರ್ ಪೂರ್ತಿ ಹೆಸರು ಬೇಡ ಕೃಪಾ ಅಂತ ಅಷ್ಟೇ ಹೇಳಬಲ್ಲೆ ನಾನು ಇದು ರಿಯಲ್ ಎಮೋಷನ್ ಆಫ್ ಜನರಲ್ ಪಬ್ಲಿಕ್ ಜನರಲ್ ಪಬ್ಲಿಕ್ ಮೈಂಡ್ ಸೆಟ್ ಮತ್ತೆ ಅವ್ರು ಅರ್ಥ ಮಾಡ್ಕೊಂತ ಇರುವಂತದನ್ನ ಇವರು ಬಿಜೆಪಿಯವರು ಒಂದಷ್ಟು ಎಲ್ಲೋ ಕೆಲವು ಪಾಪ ಮಾಧ್ಯಮಗಳು ಮಾತ್ರ ತೋರಿಸುವಂತ ಕೆಲಸವನ್ನು ಮಾಡ್ತವೆ ಕೆಲವು ಎಲ್ಲಾ ಮಾಧ್ಯಮದವರು ಅದನ್ನ ಅವ್ರ ಕಂಟ್ರೋಲ್ ತಗೊಂಡಿರೋ ಹಿನ್ನೆಲೆಯಲ್ಲಿ ಎಲ್ಲೂ ಹೊರಗಡೆ ಬರ್ದೇ ಇರುವಂತದ್ದು ಬಟ್ ಸೋಷಿಯಲ್ ಮೀಡಿಯಾ ಹೆಲ್ಪ್ ಮಾಡಿ ಜನರಿಗೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾದ ಮೇಲೆ ಅವ್ರು ಅರ್ಥ ಮಾಡ್ಕೊಂಡು ಈಗ ಜನಗಳು ಒಬ್ಬೊಬ್ಬರೇ ಲಕ್ಷ್ಮಣ್ ಜಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು 12 ವರ್ಷಗಳ ಹಿಂದಕ್ಕೆ ಹೋಗೋದಾದ್ರೆ ಅವತ್ತಿಗೆ ನಾವು ಗಮನಿಸಿರೋದು ನಾವೇನು ಗಮನಿಸಿದ್ವಿ ಅವತ್ತಿಗೆ ಅಂತ ಹೇಳಿದ್ರೆ ಅವತ್ತಿನ ಯುವ ಸಮೂಹ ಎಲ್ಲರೂ ಕೂಡ ನರೇಂದ್ರ ಮೋದಿ ಅವರ ವಿಶ್ವಾಸವನ್ನು ಇಟ್ಟು ಇಫ್ ಐ ಆಮ್ ನಾಟ್ ರಾಂಗ್ ಸುಮಾರು 10 ಕೋಟಿಯಿಂದ 11 ಕೋಟಿ ಯುವ ಮತದಾರರು ಅವತ್ತಿನ ಕಾಲಘಟ್ಟಕ್ಕೆ ಸೋಷಿಯಲ್ ಮೀಡಿಯಾ ಕಣ್ತರಿತಾ ಇದ್ದಂಥ ಹೊತ್ತದು ಫೇಸ್ಬುಕ್ ಅಥವಾ ಅದಕ್ಕಿಂತ ಮುಂಚೆ ಆರ್ಕುಟ್ ಅಂತ ಇತ್ತು ಫೇಸ್ಬುಕ್ ಶುರುವಾಗಿತ್ತು ವಾಟ್ಸಪ್ ಶುರುವಾಗುವಂಥ ಕಾಲಘಟ್ಟ ಅದು ಸೊ ನಮ್ಮ ದೇಶದಲ್ಲಿ ಅಮೆರಿಕದಲ್ಲಿ ಎಲ್ಲಿ ನೋಡಿದ್ರು ಮೋದಿ ಅಂತ ವೇವಿತ್ತು ಅಂದರೆ ಯುವ ಜನತೆಯನ್ನು ಥ್ರೂ ಸೋಷಿಯಲ್ ಮೀಡಿಯಾ ಆ ಥ್ರೂ ಪಬ್ಲಿಕ್ ಕನೆಕ್ಟಿವಿಟಿಯ ಮೂಲಕ ನಾವು ಸಂಘಟಿಸಿದ್ರೆ ನಾವು ಗೆಲ್ಲಬಹುದು 11 ಕೋಟಿ ಓಟ್ ಅಂದರೆ ಕಡಿಮೆ ಅಲ್ಲ ಅದು ಲಕ್ಷ್ಮಣ್ ಜಿ 11 ಕೋಟಿ ಓಟ್ ತಗೊಳ್ಳೋದು ಕಡಿಮೆ ಜೋಕ್ ಅಲ್ಲ ಅದು ಸೊ ಆ ಥರದ್ದೆಲ್ಲ ಇತ್ತು ಇವತ್ತು ಅದೇ ಯುವ ಸಮೂಹ ಈ ರೀತಿ ನಾವು ಅಧಿಕಾರ ಕೊಡಕ್ಕೂ ನಮಗೆ ಗೊತ್ತು ಒಬ್ಬ ಮನುಷ್ಯನ ಕೆಳಗಡೆ ಇಳಿಸಕ್ಕೂ ನಮಗೆ ಗೊತ್ತು ಅಂತ ಮೆಸೇಜ್ ಕೊಟ್ಟಿದ್ದಾರಾ ಅಂತ ಪ್ರೂವ್ ಮಾಡಿದ್ದಾರೆ ಬಿಜೆಪಿ ಮುಂದಿನ ದಿನಗಳಲ್ಲಿ ದೇ ಶುಡ್ ಕೌಂಟ್ ದ ಡೇಸ್ ದೇ ಕಾಂಟ್ ಡೂ ಎನಿ ನಾನ್ ಸೆನ್ಸ್ ಇಂಥವರೆಗೂ EVM ಅದು ಇದು SIR ಮೂಲಕ ಓಟ್ಗಳನ್ನೆಲ್ಲ ಕದ್ದು ಚೋರ್ ಮಾಡಿ ಎಲೆಕ್ಷನ್ ಗೆಲ್ಲಬಹುದು ಅನ್ನುವಂಥದ್ದು ಏನು ಇಟ್ಕೊಂಡಿದ್ರು ಇಂಥವ್ರಿಗೂ ನಡೆದಿರಬಹುದು ಬಟ್ ಜನಗಳು ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಇದು ಬಹಳ ಸ್ಪಷ್ಟವಾದಂತ ಉದಾಹರಣೆ ಜನಗಳು ನೋಡ್ತಾ ಇದ್ದಾರೆ ಇಂಥ ಎಮೋಷನ್ಸ್ಗಳು ಮೆಸೇಜ್ಗಳು ನಿಮ್ಮಂತವ್ರಿಗೆ ಬರ್ತಾ ಇದೆ ಅನ್ನುವಂಥದ್ದು ಆದ್ರೆ ನೀವು ಲೆಕ್ಕ ಹಾಕಲಿ ಯಾವ ಲೆವೆಲ್ಗೆ ಅವ್ರು ಹೋಗಿದ್ದಾರೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಅವ್ರು ನೋವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ದೇಶದಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ
ಥ್ಯಾಂಕ್ ಯು ಲಕ್ಷ್ಮಣ್ ಜಿ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದೆ. ಥ್ಯಾಂಕ್ ಯು ಸೋ ಮಚ್. ಏನಾಗುತ್ತೆ, ನಾವು ಇಂಥ ಒಂದು ಪ್ರತಿಭಟನೆಗಳನ್ನು ನೋಡಬೇಕಾದ್ರೆ ಪ್ರತಿಭಟನೆಯಲ್ಲಿ ನೀಟ್ ಅನ್ನೋ ಒಂದು ವಿಚಾರ ಇತ್ತು ಅನ್ನೋದು ಏನಾಗುತ್ತೆ ನಿಮಗೆ, ಈ ಕ್ರಾಂತಿಗಳಿಗೆ ತತ್ಕ್ಷಣದ ಕಾರಣ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ ಹಿಸ್ಟ್ರಿನಲ್ಲಿ. ಅದು 1857 ಕ್ರಾಂತಿ ಆಗಲಿ, ಪ್ಲಾಸಿ ಆಗಲಿ, ಬಕ್ಸಾರ್ ಕದನಗಳಾಗಲಿ, ಅಥವಾ ಆಂಗ್ಲೋ ಮೈಸೂರು ಯುದ್ಧಗಳಾಗಲಿ, ಇನ್ಯಾವುದೋ ರಷ್ಯಾದ ಕ್ರಾಂತಿಗಳಾಗಲಿ ಅಂತ ಬಂದಾಗ ಕ್ರಾಂತಿಗೆ ತತ್ಕ್ಷಣದ ಒಂದು ಕಾರಣ ಅಂತ ನಮಗೆ ನೀಟ್ ಅಷ್ಟೇ ಇದ್ದದ್ದು. ತತ್ಕ್ಷಣದ ಕಾರಣ ಇದು ಏನಂದರೆ, ಒಂದು ಕಡೆ ಪೆಟ್ರೋಲ್ ಇದೆ, ಒಂದು ಕಡೆ ಡೀಸೆಲ್ ಇದೆ, ಕೆರೋಸಿನ್ ಇದೆ, ಇನ್ನೇನೋ ಜೆಲ್ಟಿನ್ ಸ್ಟಿಕ್ಸ್ ಇದೆ ಅಂದಾಗ ಹೊತ್ಕೊಳ್ಳಿಕ್ಕೆ ಒಂದೇ ಒಂದು ಕಿಡಿ ಬೇಕು. ಆ ಕಿಡಿ ಇತ್ತು, ಅದೆಲ್ಲ ರೆಡಿಯಾಗಿತ್ತು, ಹೊತ್ಕೊಳ್ಳುತ್ತಲ್ಲ. ಬಹುಶಃ ಆ ರೀತಿಯಲ್ಲಿ ನೀಟ್ ಪ್ರತಿಭಟನೆ ಆಗಿದ್ದು. ನನ್ನ ಗೆಳೆಯರೊಬ್ಬರು ಹರೀಶ್ ಅಂತ ಹೇಳಿ ಒಂದು ಪೋಸ್ಟ್ ಮಾಡಿದರು, ಬಹಳ ಇಂಪಾರ್ಟೆಂಟ್ ಪೋಸ್ಟ್ ಅದು, ನೀವು ಕೂಡ ಗಮನಿಸಬೇಕಾಗತ್ತಂಥ ಒಂದು ಸಂದೇಶವನ್ನು. ಬರೀ ನೀಟ್ಗೆಲ್ಲ ಆಗಿದ್ದಿದ್ದು, ಎಜುಕೇಷನ್ ತಾರತಮ್ಯ ಆಗ್ತಾ ಇದೆ ದೇಶದಲ್ಲಿ. ಬಡವರಿಗೆ ಎಜುಕೇಷನ್, ಒಳ್ಳೆ ಎಜುಕೇಷನ್ ಕೈಗೆಟುಕ್ತಾ ಇಲ್ಲ. ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡ್ತಾ ಇವೆ. ಸೊ ಪ್ರೈವೇಟ್ ಶಾಲೆಗಳು ಹೆಚ್ಚಾಗ್ತಾ ಇವೆ. ಜೊತೆಗೆ ಶಿಕ್ಷಣ ತಜ್ಞರು ಈ ದೇಶದಲ್ಲಿ ಎಜುಕೇಷನ್ ಸಿಸ್ಟಮನ್ನು ನಡೆಸ್ತಾ ಇಲ್ಲ. ಉದ್ಯಮಿಗಳು ನಡೆಸ್ತಾ ಇದ್ದಾರೆ, ಹಣವಂತ ನಡೆಸ್ತಾ ಇದ್ದಾನೆ, ಇಲ್ಲವೇ ರಾಜಕಾರಣಿ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿವೆ ಅವೆಲ್ಲವೂ ಕೂಡ. ಹಾಗಾದಾಗ ಒಂದು ಅಸಮಾನತೆ ಸಹಜವಾಗಿ ಕಾಣಿಸೋಕ್ಕೆ ಶುರುವಾಗಿದೆ. ಮತ್ತು ಒಂದು ದೇಶ ಮುಂದೆ ಹೋಗಬೇಕು ಅಂದರೆ ಎಜುಕೇಷನ್ಗೆ ಅಲೋಕೇಶನ್ ಇದೆಯಲ್ಲ, ಬಜೆಟ್ ಅಲೋಕೇಶನ್, ಬಜೆಟಲ್ಲಿ ಮೀಸಲು ಮಾಡುವ ನಿಧಿ, ಆ ನಿಧಿ ಇದೆಯಲ್ಲ, ಇದ್ರ ಪ್ರಮಾಣ ನಮ್ಮ ದೇಶದಲ್ಲಿ 6% ದಾಟಿಲ್ಲ. ಹೇಗೆ ಉದ್ಧಾರ ಆಗೋದು? ಹೇಗೆ ದಡ್ರನ್ನು ಸೃಷ್ಟಿ ಮಾಡಬೇಕು, ಅಶಿಕ್ಷಿತರನ್ನು ಸೃಷ್ಟಿ ಮಾಡಬೇಕು, ಏನು ಶಿಕ್ಷಣ ಇಲ್ದವ್ರನ್ನ ಸೃಷ್ಟಿ ಮಾಡಬೇಕು. ಆ ಮೂಲಕ ಕೆಲವರಿಗೆ ನೀವು ಎಲ್ಲಾದರೂ ನೋಡಿ ಆದಾಯದ ಅಸಮಾನತೆ ಕಾಣಿಸ್ತಾ ಇದೆ ದೇಶದಲ್ಲಿ. ಆದಾಯದ ಅಸಮಾನತೆ, ಬಡವ ಶ್ರೀಮಂತ ನಡುವಿನ ಅಂತರ ತುಂಬ ಜಾಸ್ತಿ ಆಗ್ತಾ ಇದೆ. 50 ಇಯರ್ಸ್ ಲೋಗೆ ಒಬ್ಬ ಮನುಷ್ಯನ ಸೇವಿಂಗ್ಸ್ ಬರ್ತಾ ಇದೆ ನಮ್ಮ ದೇಶದಲ್ಲಿ ಇವತ್ತಿಗೆ. 50 ವರ್ಷಗಳ ಹಿಂದಕ್ಕೆ ಹೋಗಿದೆ ಇದು. ಸೇವಿಂಗ್ ಮಾಡೋಕ್ಕಾಗ್ತಿಲ್ಲ ಅವನಿಗೆ, ಖರ್ಚು ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ನಮ್ಮಲ್ಲಿ, ಉದ್ಯೋಗದ ಅವಕಾಶಗಳೇ ಕಡಿಮೆ ಆಗ್ತಾ ಇವೆ. ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ರಲ್ಲ, ಒಂದು ಬೂಮ್. ಪ್ರತಿಯೊಂದು ಅಷ್ಟೇ. ಒಂದು 30 ವರ್ಷಗಳವರೆಗೆ ಇವೆಲ್ಲವೂ ರೂಲ್ ಮಾಡಿದ್ದು ಹೌದು, ನಿಜ. ಸಾಫ್ಟ್ವೇರ್ ರೂಲ್ ಮಾಡಿದ್ದು ನಿಜ. AI ಬಂದುಬಿಡ್ತು. AI ಬಂದ ತಕ್ಷಣ ಅನೇಕರ ಕೆಲಸ ಹೊರಟೋಗ್ತಾ ಇದೆ. ಹೊಸದು ಏನಪ್ಪ, ಇದೊಂದು ಎಕ್ಸಾಮ್ ಬರೆಯೋಣ, ನಾವು ನಾನು ಡಾಕ್ಟ್ರಾದು ಆಗೋಣ, ಎಲ್ಲೋ ನಿಮ್ಮದೇ ಒಂದು ಕ್ಲಿನಿಕ್ ಇಟ್ಕೊಂಡು 4 ಜನಕ್ಕೆ ಸೇವೆ ಮಾಡಿಕೊಂಡು ನನ್ನ ಜೀವನ ನೋಡ್ಕೊಂಡಿರಬಹುದು ಅಂತ ಬಂದರೆ ಅಲ್ಲೊಂದು ಈ ಥರದ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಸೊ ಈ ಅಸಮಾನತೆ ಅಥವಾ ಬಡವ ಶ್ರೀಮಂತ ಅಂತರ, ಶಿಕ್ಷಣ ವ್ಯವಸ್ಥೆಯಲ್ಲಿನ ದೋಷಗಳು, ಮತ್ತು ಅನೇಕ ಕಡೆಗಳಲ್ಲಿ ಇವತ್ತಿನ ಕಾಲಘಟ್ಟಕ್ಕೆ ಕಾಂಪಿಟೇಟಿವ್ ಕಂಟ್ರಿಗಳೊಂದಿಗೆ ನಾವೆಂಥ ಸ್ಪರ್ಧಾತ್ಮಕವಾಗಿ ಒಂದು ಶಿಕ್ಷಣ ಪದ್ಧತಿ ಮಾಡಬೇಕೋ ಆ ಪದ್ಧತಿ ನಮ್ಮಲ್ಲಿಲ್ಲ. ಈ 30 ವರ್ಷ 40 ವರ್ಷ ಹಿಂದೆ ಕಲ್ತ್ಕೊಂಡು ಅದೇ 5ನೇ ಕ್ಲಾಸಲ್ಲಿ ಪಾಠಗಳು, ಅದೇ 6ನೇ ಕ್ಲಾಸಲ್ಲಿ ಪಾಠಗಳು ಇವಾಗ್ಬಿಟ್ಟಿದೆಯಲ್ಲ, ಇವೆಲ್ಲವುಗಳ ಆಕ್ರೋಶ ಒಂಥರ ಕುದಿತಾ ಇತ್ತು. ಸಡನ್ ಅಂತ ನೀಟ್ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಅಂತ ಬಂತಲ್ಲ, ಅದು ಬ್ಲಾಸ್ಟ್ ಆಯಿತು ಅಷ್ಟೇ. ಇದರ ಆಚೆಗೆ ಇದನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ ಅಂತ.